ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಜನ್ಮದಿನ ನಿಮಿತ್ತವಾಗಿ ಉಚಿತ ರಕ್ತದಾನ ಹಾಗೂ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಸದಾನಂದ ಕಾಲೋನಿ ರಕ್ತದಾನ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಸ್ಜಿದ ಎ ಹಸನ ಜಮಾತ ಏರಿಯಾ ಯಂಗ್ ಕಮಿಟಿ ಸಂಯೋಗದಲ್ಲಿ ನಗರದಲ್ಲಿ ನಡೆಸಲಾಯಿತು. ಸೊಹೇಲಾ ಬಿದರಿ ಮಾತನಾಡಿ, ಶಿಬಿರದಲ್ಲಿ ಉಚಿತ ಕಣ್ಣು ಹಲ್ಲು ತಪಾಸಣೆ ಹಾಗೂ ರಕ್ತದಾನವನ್ನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಡೆಸಿ 15 ಜನರಿಗೆ ಉಚಿತ ಕಣ್ಣು ಆಪರೇಷನ್ ಹಾಗೂ ಬಸು ವ್ಯವಸ್ಥೆಯೊಂದಿಗೆ ರಬಕವಿ ನದಾಫ್ ನರ್ಸಿಂಗ್ ಹೋಮ್ ಆಸ್ಪತ್ರೆಯಲ್ಲಿ ಮಾಡಿಕೊಡಲಾಗುವುದೆಂದು ಸಲಹೆ ನೀಡಿದರು. ಮತ್ತೆ ಇದೇ ರೀತಿ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲೈ ಅವರ ಜನ್ಮದಿನದ ಅಂಗವಾಗಿ ಈ ಕಾರ್ಯಗಳನ್ನು ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಹೆಚ್ಚರಿಂದ ಹೆಚ್ಚು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಲಾಯಿತು. ಮತ್ತು ಟಿಪ್ಪು ಸುಲ್ತಾನ್ ಕಮಿಟಿ, ಗಾಂಧಿನಗರ್ ಕಮಿಟಿ ಮತ್ತು ಇದು ಮಜೀದ್ ಹಸನ್ ಕಮಿಟಿ ವತಿಯಿಂದ ಮತ್ತು ಜಮಖಂಡಿಯ ಹಲವಾರು ಕಮಿಟಿ ವತಿಯಿಂದ ಇದು ಕ್ಯಾಂಪ್ಗಳನ್ನು ಮಾಡಿ ನಮ್ಮ ತುಂಗಲ್ ರಕ್ತ ನಿಧಿ ಕೇಂದ್ರ ವತಿಯಿಂದ ಜಮಖಂಡಿ ನಗರದಲ್ಲಿ ಪ್ರತಿ ಓಣಿಯಲ್ಲಿ ಹಳ್ಳಿಯಲ್ಲಿ ಹೆಲ್ತ್ ಕ್ಯಾಂಪ್ ಅಂತ ಒಂದು ಎಲ್ಲಾರು ಬಡವರ ಸೇವೆಗಾಗಿ ಕಣ್ಣು ಮತ್ತು ಹಲ್ಲು ಉಚಿತ ತಪಾಸಣಾ ಶಿಬಿರ ಮತ್ತು ಅದರ ಕೂಡ ರಕ್ತದಾನ ಶಿಬಿರಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಸುಮಾರು 15 ಜನರದ ಉಚಿತ ಕಣ್ಣಿನ ಆಪರೇಷನ್ ಅಂತೂ ಇವತ್ತ ಅವರಿಗೆ ಲೆಟರ್ ಕೊಡಲಾಗಿದೆ. ಅವರಿಗೆ ಒಂದು ಬಸ್ ಆಯೋಜಿಸಿ ರಬ್ಕೈ ನದಾಬ್ ನರ್ಸಿಂಗ್ ಹೋಮ್ ಹಾಸ್ಪಿಟಲ್ ನಲ್ಲಿ ಕರೆದೊಯ್ದು ಉಚಿತ ಕಣ್ಣಿನ ಆಪರೇಷನ್ ಮಾಡಲಾಗುವುದು. ಇದೇ ತರಹ ಹಲ್ಲಿನ ತಪಾಸಣೆ ಉಚಿತ ಮಾಡಲಾಯಿತು ಇಂದು. ಮತ್ತು ನಮ್ಮ ರಕ್ತದಾನ ಶಿಬಿರವನ್ನು ಇವತ್ತು ಮಾಡಲಾಯಿತು. ಒಂದು 20 ರಿಂದ 30 ಜನರು ರಕ್ತದಾನ ಮಾಡಿದ್ರು. ಮತ್ತು ಅದೇ ಬ್ಲಡ್ ಬಡವರಿಗೆ ಸೇವೆಗಾಗಿ ಕಾಲೋನಿದವರಿಗೆ ಹೇಳಲಾಗಿದೆ, ಆಗಲಿ ನಮ್ಮ ವತಿಯಿಂದ ಮಾಡಿಕೊಡಲಾಗುವುದು. ಮತ್ತು ಇದೇ ರೀತಿ ಜಮಖಂಡಿಯಲ್ಲಿನೂ ಇದು 3ನೇದು ಹೆಲ್ತ್ ಕ್ಯಾಂಪ್ ಮಾಡಲಾಗಿದೆ. ನನ್ನ ಹೆಸರು ಶಬ್ಬೀರ್ ಅಹಮದ್ ಕರಜಿ ಅಂತ. ಇವತ್ತು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಅವರ ಅಂಗವಾಗಿ ಅವರ ಹುಟ್ಟಿದ ಜನ್ಮ ದಿವಸವಾಗಿ ಇವತ್ತು ನಮ್ಮಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿದ್ರು. ಇದರಿಂದ ಬಹಳಷ್ಟು ಜನಗಳಿಗೆ ನಮಗೆಲ್ಲಗೆ ಅನುಕೂಲ ಆಗಿದೆ. ಅಂದ್ರೆ ಕೆಲವೊಬ್ಬರಿಗೆ ಕಣ್ಣಿನ ಕೆಲವು ತೊಂದರೆಗಳಿತ್ತು ಮತ್ತು ಹಲ್ಲಿಂದು 2 ಚೆಕಪ್ ಆಯ್ತು. ಇದರಿಂದ ನಮ್ಮಲ್ಲಿ ನಮ್ಮ ಕಾಲೋನಿಯಲ್ಲಿ ಬಹಳಷ್ಟು ಜನರಿಗೆ ಉಪಯೋಗ ಆಯ್ತು. ಇದರಿಂದ ಇಂಥ ಬ್ಲಡ್ ಕ್ಯಾಂಪ್ಗಳು ಇನ್ನೂ ಆಗ್ಬೇಕಂತ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತೀವಿ.